ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇದೇ ತಿಂಗಳಿನಲ್ಲಿ ನಡೆದಂತಹ ಹಿಸ್ಟ್ರಿ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಆರ್ಟ್ಸ್ ವಿದ್ಯಾರ್ಥಿಗಳಿಗಾಗಿರ್ಬೋದು ಎರಡೂ ಈ ಒಂದು ಪ್ರಶ್ನೆ ಪತ್ರಿಕೆ ನಾನು ಹೇಳ್ತೀನಲ್ವ ಆ ಲೆವೆಲಿಗೆ ನಿಮಗೆ ಇಂಪಾರ್ಟೆಂಟ್ ಆಗಲಿದೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಇನ್ನೂ 3 ಹಿಸ್ಟ್ರಿ ಕ್ವಶನ್ ಪೇಪರ್ ಕೂಡ ಕೊಟ್ಟಿರ್ತೇನೆ. ಈ 4 ಪ್ರಶ್ನೆ ಪತ್ರಿಕೆಗಳು ಸಾಕು. 80 ಔಟ್ ಆಫ್ 80 ಯು ವಿಲ್ ಸ್ಕೋರ್. ಅದು PYQs ಆಗಿರುತ್ತೆ, ಆದರೆ ಇದು ಇದೇ ವರ್ಷದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಬನ್ನಿ ಈಗ ಬುಕ್ ದಟ್ ಗಿವ್ಸ್ ದಿ ಡಿಸ್ಕ್ರಿಪ್ಷನ್ ಆಫ್ ಏನ್ಷಿಯಂಟ್ ಕರ್ನಾಟಕ ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಕವಿರಾಜ ಮಾರ್ಗ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2 ನೋಡೋಣ ವಿದ್ಯಾರ್ಥಿಗಳೇ. ದ ಸ್ಟೋನ್ ಯೂಸ್ಡ್ ಬೈ ದಿ ಪೆಲಿಯೋಲಿಥಿಕ್ ಮ್ಯಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬಹಳ ಜನ ಏನಂತೀರ ಕ್ವಾರ್ಟ್ಸೈಸ್ ಅಂತ ಬರಿತಾ ಇದ್ದೀರಾ, ಹಾಗೂ ಬಿ ಅಂತ. ನನ್ನ ಪ್ರಕಾರ ಆಪ್ಷನ್ ಸಿನೇ ಸರಿ. ಭಾಳ ಜನ ಬಿ ಅಂತ ಹೇಳ್ತಾಯಿದ್ದಾರೆ. ದಯವಿಟ್ಟು ಒಮ್ಮೆ ನೀವು ಕೂಡ ಕನ್ಫರ್ಮ್ ಮಾಡಿದರೆ ಬಹಳ ಒಳ್ಳೆಯದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಅವರು. ನನ್ನ ಪ್ರಕಾರ ಆಪ್ಷನ್ ಸಿನೇ ಅಂದ್ಕೊಂಡಿದ್ದೀನಿ, ಒಮ್ಮೆ ಚೆಕ್ ಮಾಡಿ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಮೇರೆಡ್ ಚಂದ್ರಗುಪ್ತ ಅಲ್ವಾ. ಸಿಗೆ ಸರಿಯಾದ ಉತ್ತರ ನನ್ನ ಪ್ರಕಾರ ಆಪ್ಷನ್ ಸಿ ಅಂದ್ಕೊಂಡಿದ್ದೀನಿ, ಯಾವುದು ಕುಮಾರದೇವಿ ಅಂತ. ಆದರೆ ಬಹಳ ಜನ ಚಂದ್ರಕಲಾ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಕ್ವಶನ್ ನಂಬರ್ 3 ಕೂಡ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅಶ್ವಘೋಷ ಕಾಂಪೋಸ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬುದ್ಧ ಚರಿತ್ರೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ದಿ ಕ್ಯಾಪಿಟಲ್ ಆಫ್ ಚಾಲುಕ್ಯಾಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ, ಬಾದಾಮಿ ಅನ್ನುವಂಥದ್ದು ಸರಿಯಾದ ಉತ್ತರ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಫಾರ್ಮ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ದಿ ಡಾಕ್ಯಾರ್ಡ್ ಆಫ್ ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈಸ್ ಲೊಕೇಟೆಡ್ ಅಟ್ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಥಾಲ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ದಿ ಹೆಡ್ ಆಫ್ ದಿ ವೇದಿಕ್ ಫ್ಯಾಮಿಲಿ ಈಸ್ ಡ್ಯಾಶ್. ಕ್ವಶನ್ ನಂಬರ್ 7ಗೆ 100% ಸರಿಯಾದ ಉತ್ತರ ಕುಲಪತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಮಹಾವೀರ ಅಟೈನ್ಡ್ ನಿರ್ವಾಣ ಅಟ್ ಡ್ಯಾಶ್ ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪವಪೂರಿ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. 9ನೆಯ ಪ್ರಶ್ನೆ ಡ್ಯಾಶ್ ಇಸ್ ದ ಕ್ಯಾಪಿಟಲ್ ಆಫ್ ದಿ ಸಾತವಾಹನ ಅಂತ ಇದೆ ಅಲ್ವಾ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪೈಥಾನ, ಹೌದಲ್ವಾ, ಪೈಥಾನ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಲಾಸ್ಟ್ ಒಂದು ದಿ ಎಂಬ್ಲಮ್ ಆಫ್ ದಿ ರಾಷ್ಟ್ರಕೂಟ ವಾಸ್ ಡ್ಯಾಶ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಗರುಡ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಬೇಜಾರಾಗ್ಬಿಟ್ರಪ್ಪ, ರಾತ್ರಿ ಅಲ್ವಾ, ಹಾಗಾಗಿ ಇದು ನಮ್ಮ ಮೇಲ್ ಐ ಡಿ ಕಂಡ್ರೋ. ಈ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆ ಹಾಗೂ ನಿಮ್ಮ ಏನಂತೀರ ಅದು ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ದಯವಿಟ್ಟು ಆಯಿತಾ ಒಂದು ರಿಕ್ವೆಸ್ಟು ಕಳಿಸಿಕೊಡಿ. ನಿಮ್ಮದೇನು ಆಯಿತಾ, ಏನು ನಿಮ್ಮದೇನು ಹೋಗುತ್ತೆ ಕಂಡ್ರೋ, ಒಂದು ಪೇಪರ್ ಕಳಿಸ್ಕೊಟ್ರೆ ಯೋಚನೆ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಒಳ್ಳೆಯವರಾಗಿ. ಹುಯೆನ್ ಸಾಂಗ್, ಎಕ್ಸ್ಕ್ಯೂಸ್ ಮೀ ಮಕ್ಕಳೇ, ಮ್ಯಾಚ್ ದ ಫಾಲೋಯಿಂಗಲ್ಲಿ ಹುಯೆನ್ ಸಾಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಏನಿದು ಸಿ ಯುಕಿ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗುತ್ತೆ. ಕೌಟಿಲ್ಯ ಅಂತ ಇದೆ. ಇದಕ್ಕೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಸರಿಯಾದ ಉತ್ತರ ಬಂದು ಅರ್ಥಶಾಸ್ತ್ರ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3 ಹರಿಸೇನಾ ಅಂತ ಇದೆ. ಇದಕ್ಕೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಹಾಲ, ಎಕ್ಸ್ಕ್ಯೂಸ್ ಮೀ, ಹಾಲಗೆ ಸರಿಯಾದ ಉತ್ತರ ಗತ ಸಪ್ತಸತಿ ಅಂತ ಇದಲ್ವ, ಅದು ಸರಿಯಾದ ಉತ್ತರ. ವಿಕ್ರಮಾದಿತ್ಯ 6 ವಿಕ್ರಮ ಚರಿತ್ರಂ, ಅದು ದೇವಚರಿತ್ರಂ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳಿಗೆ 3rd ಮೇನ್ ಕ್ವಶನಿಗೆ ಹೋಗೋಣ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ನಿಮ್ಮ ಪ್ರಿಪೇಟರಿ ನಿಮ್ಮ ಒಂದು ಏನಂತೀರ ಸರ್, ಏನಂತೀರ ಅದು ಎಂಥ ಮಿಡ್ ಟರ್ಮ್ ಎಕ್ಸಾಮು ನಿಮ್ಮ ಇದರಲ್ಲೂ ಇದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಅರ್ಥ ಆಗತ್ತಲ್ವ ಎಲ್ಲರಿಗೂ. ಬನ್ನಿ ಈಗ ನೋಡೋಣ. ವಾಟ್ ಈಸ್
ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಇದೆ. ಮೊದಲನೇ ಸಾರಿಗೆ ಓದ್ತಾ ಇರ್ತೀವಿ, ಹಾಗಾಗಿ ತಪ್ಪಾಗ್ಬೋದು, ಕ್ಷಮಿಸಬೇಕು. ಇದು ಏನೂ ಇಲ್ಲ ಕಣ್ರಿ, ಕಲೆಕ್ಷನ್ ಆಫ್ ಕರೆನ್ಸಿ ಅಥವಾ ಸ್ಟಡಿ ಆಫ್ ಕರೆನ್ಸಿ ಅಂತ ಹೇಳ್ತೀವಲ್ಲ, ಅದನ್ನೇ ನಾವು ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೆಯುತ್ತೇವೆ. ಮೆನ್ಷನ್ ದಿ ಇಂಪಾರ್ಟೆಂಟ್ ಡಯಟ್ ಆಫ್ ಇಂಡಸ್ ಸಿವಿಲೈಸೇಷನ್ ಅಂತ ಇದೆ. ಡೈಟಿ ನಾಟ್ ಡಯಟ್, ಡೈಟಿ, ಆಯಿತಾ. ಮದರ್ ಗಾಡೆಸಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅಥವಾ ಇನ್ನೊಂದು ಬರಿಬೇಕು ಅಂದರೆ ಮೇಲ್ ಡೈಟಿ ಅಂದರೆ ಪಶುಪತಿ ಅಂತ. ಕ್ವಶನ್ ನಂಬರ್ 14, ಹೂ ರೋಟ್ ಇಂಡಿಕಾ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಮೆಗಸ್ತನೀಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 15ನೇ ಪ್ರಶ್ನೆ, ವಾಟ್ ವಾಸ್ ದಿ ರಾಯಲ್ ಎಂಬ್ಲೆಮ್ ಆಫ್ ಹೊಯ್ಸಳಾಸ್ ಅಂತ ಇದೆ. ರಾಯಲ್ ಎಂಬ್ಲೆಮ್ಮು ಇದಲ್ಲವೇನ್ರಿ, ಸಾಲಾ ಟ್ರೀ, ಆಯಿತಾ. ಸಾರಿ, ಒಂದು ಬಿಟ್ಟೆ. ವಾಟ್ ಈಸ್ ಮೀನ್ಡ್ ಬೈ ಸಂಗಮ್ ಅಂತ. ಅಸೆಂಬ್ಲಿ ಆಫ್ ತಮಿಳ್ ಪೋಯೆಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎಲ್ಲೋ ಬೇರೆ ಕಡೆ ಕೂತ್ಕೊಂಡಿದ್ದೀನಿ ಕೊಡ್ರೋ, ನಮ್ಮ ರೂಮೇ ಹೌದಲ್ವಾ, ನಮ್ಮ ಬೆಡ್ರೂಮೇ. ಎಲ್ಲೋ ಒಂದು ಕಡೆ ಬಂದರೆ ಭಾಳ ಕಷ್ಟ ಹಿಂಗೆಲ್ಲ. ಬನ್ನಿ, ಆನ್ಸರ್ ಎನಿ 8 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 words ಆರ್ 2 sentences ಈಚ್ ಅಂತ ಇದೆ. ಬನ್ನಿ ವಿದ್ಯಾರ್ಥಿಗಳೇ, ಆನ್ಸರ್ ನೇಮ್ ಎನಿ 2 passes ದಟ್ ಕನೆಕ್ಟ್ ಇಂಡಿಯಾ ವಿತ್ ದಿ ವೆಸ್ಟ್ ಅಂತ ಇದೆ. ಕ್ವಶನ್ ನಂಬರ್ 17ಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇದು ಬಹಳ ಈಸಿಯಾಗಿರುವಂಥದ್ದು. ಇದ್ರೂ ಕೂಡ 2 ಅಂಕದ ಪ್ರಶ್ನೆಗಳು ಅಂದರೆ ಭಾಳ ಗ್ರೇಟ್ ಕಣ್ರಿ, ನೀವೆಲ್ಲ ಈಸಿಯಾಗಿ ತೆಗಿಬೋದು. ಖೈಬರ್ ಪಾಸ್ ಹಾಗೂ ಬೋಲನ್ ಪಾಸ್ ಅದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮೆನ್ಷನ್ ಎನಿ 2 sites ಆಫ್ ದಿ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ಟೋನ್ ಟೂಲ್ಸ್ ಅಥವಾ ಏನೋ ಕೇವ್ ಪೇಂಟಿಂಗ್ಸ್ ಅಂತಲೂ ಕೂಡ ಬರಿಬೋದು. 19ನೇ ಪ್ರಶ್ನೆ, ಮೆನ್ಷನ್ ಎನಿ 2 causes ವಿಚ್ ಬ್ರಾಟ್ ಆ್ಯನ್ ಎಂಡ್ ಟು ದಿ ಇಂಡಸ್ ಸಿವಿಲೈಸೇಷನ್ ಅಂತ ಇದೆ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ಲಡ್ ಹಾಗೂ ಐರನ್ ಇನ್ವೆನ್ಷನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ವೇಷನ್, ಆಯಿತಾ. ಕ್ವಶನ್ ನಂಬರ್ 20ಕ್ಕೆ, ವಿಚ್ 2 ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಅಸಿಸ್ಟೆಡ್ ಕಿಂಗ್ ಇನ್ ದಿ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ದಿ ವೇದಿಕ್ ಪೀರಿಯಡ್ ಅಂತ ಇದೆ. 20ನೇ ಪ್ರಶ್ನೆ, ಸಭಾ ಸಮಿತಿ ಅನ್ನುವಂಥದ್ದು ಸರಿಯಾದ ಉತ್ತರ. ಸಭಾ ಕೂಡ ಸಮಿತಿ ಕೂಡ. ಕ್ವಶನ್ ನಂಬರ್ 21, ಹೌದಲ್ವಾ, ಸಾರಿ 21, ವಿಚ್ ಆರ್ ದಿ ಸೆಕ್ಟ್ಸ್ ಆಫ್ ಜೈನಿಸಮ್ ಅಂತ ಇದೆ. ಅದರಲ್ಲಿ ದಿಗಂಬರ ಹಾಗೂ ಶ್ವೇತಾಂಬರ ಅಂತ. ಒಬ್ಬರು ನಗ್ನವಾಗಿರ್ತಾರೆ, ಇನ್ನೊಬ್ಬರು ಬಟ್ಟೆಗಳನ್ನು ಹಾಕಂತಾರೆ, ಇಷ್ಟೇ. ಕ್ವಶನ್ ನಂಬರ್ 22ಕ್ಕೆ ನಾವು ಹೋಗೋದಾದರೆ, ವಿಚ್ ವರ್ ದ 2 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕೋರ್ಟ್ಸ್ ಎಕ್ಸಿಸ್ಟೆಡ್ ಇನ್ ದಿ ಮೌರ್ಯನ್ ಪೀರಿಯಡ್ ಅಂತ ಇದೆ. ಸಿವಿಲ್ ಕೋರ್ಟ್ ಹಾಗೂ ಕ್ರಿಮಿನಲ್ ಕೋರ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೂ ವಾಸ್ ಫಾ ಹ್ಯಾನ್, ವೈ ಡಿಡ್ ಹಿ ಕಮ್ ಟು ಇಂಡಿಯಾ ಅಂತ ಇದೆ. ಹಿ ವಾಸ್ ಎ ಚೈನೀಸ್ ಪಿಲಿಗ್ರಿಮ್ ಆಗಿರ್ತಾನೆ ಟು ಸ್ಟಡಿ ಬುದ್ಧಿಸಮ್. ಈ ಕೇಮ್ ಟು ಇಂಡಿಯಾ ಅಂತ. ಈ ರೀತಿಯಾಗಿ ನಾವು ಈಗ ಪೂರ್ತಿ ಕ್ವಶನ್ ಪೇಪರ್ ಬಿಡಿಸ್ಕೊಂತ ಹೋದರೆ ನೀವು ಯಾರು ಕೂಡ ಈ ಒಂದು ವಿಡಿಯೋವನ್ನೇ ನೋಡಲ್ಲ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಆದರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಇದೇ ವಿಡಿಯೋದಲ್ಲಿ ನಿಮಗೆ ಕನ್ನಡ ಮೀಡಿಯಮ್ ಕ್ವಶನ್ ಪೇಪರ್ ಕೂಡ ಇದೆ. ಕನ್ನಡ ಮೀಡಿಯಮ್ ಅಂತ ಹೇಳಿದರೆ ಹಿಸ್ಟ್ರಿನೇ, ಭಾರತದ ಇತಿಹಾಸ ಕ್ವಶನ್ ಪೇಪರ್ ಇದೆ ಅಲ್ವ, ಅದು ಕನ್ನಡ ಮೀಡಿಯಮಲ್ಲೂ ಇದೇ ಒಂದು ವಿಡಿಯೋದಲ್ಲಿ ಇದೆ ಸರ್. ಯಾಕಂದರೆ ನಿಮಗೂ ಅವರು ಇದ್ದಾರಲ್ವ ವಿದ್ಯಾರ್ಥಿಗಳು, ಹಾಗಾಗಿ, ಆಯಿತಾ. ನೋಡ್ರಪ್ಪ, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಪ್ರಾಚೀನ ಕರ್ನಾಟಕದ ವಿವರಣೆಯನ್ನು ನೀಡುವ ಪುಸ್ತಕ ಯಾವುದು ಅಂತ ಇದೆ. ಹೌದಲ್ವಾ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ಕವಿರಾಜ ಮಾರ್ಗ ಅನ್ನುವಂಥದ್ದು. ಇದು ಕ್ವಶನ್ ನಂಬರ್ 2ಕ್ಕೆ ಇಲ್ಲಿ ಸರಿಯಾದ ಉತ್ತರ ನನ್ನ ಪ್ರಕಾರ ಸಿ, ಆದರೆ ಬಹಳ ಜನ ಬಿ ಅಂತ ಹೇಳ್ತಿದ್ದಾರೆ, ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಕ್ವಶನ್ ನಂಬರ್ 3 ಕೂಡ ಅಷ್ಟೇ ಡೌಟ್ ಇದೆ. ನನ್ನ ಪ್ರಕಾರ ಆನ್ಸರ್ ಸಿ ಆಗಿರುತ್ತೆ, ಕುಮಾರದೇವಿ ಅಂತ, ಆದರೆ ಚಂದ್ರಲೇಖ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಎ ಆಪ್ಷನ್ ಕೂಡ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 4, ಇದಕ್ಕೆ 100% ಸರಿಯಾದ ಉತ್ತರ ಬಂದು ಬುದ್ಧ ಚರಿತ ಅನ್ನುವಂಥದ್ದು ಸರಿಯಾದ ಉತ್ತರ. 5ನೆಯ ಪ್ರಶ್ನೆಗೆ 100% ರೈಟ್ ಆನ್ಸರ್ ಅನ್ನುವಂಥದ್ದು ಅದು ಬಾದಾಮಿ ಆಗಿರುತ್ತೆ, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಸಿಂಧೂ ನದಿ ನಾಗರಿಕತೆಯ ಹುಟ್ಟುಕಟ್ಟೆ ಎಲ್ಲಿ ಅಂತ, ಲೋಥಾಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7, ವೇದಿಕೆ ಕುಟುಂಬದ ಮುಖ್ಯಸ್ಥನೆಂದರೆ ಡ್ಯಾಶ್ ಅಂತ ಇದೆ, ಅದು ಕುಲಪತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮಹಾವೀರನು ನಿರ್ವಾಣವನ್ನು ಡ್ಯಾಶ್ದಲ್ಲಿ ಪಡೆದನು ಅಂತ ಇದೆ. 8ನೇ ಪ್ರಶ್ನೆಗೆ ಪವಾಪೂರಿ ಅಂತ ಇದ್ದಾರಲ್ವ, ಅದು ಪಾವಪೂರ ಅಂತ ಇದ್ದಾರಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಶಾತವಾಹನರ ರಾಜಧಾನಿ ಯಾವುದು? 9ನೆಯ ಪ್ರಶ್ನೆಗೆ ಪೈಠಣ ಅಂತ ಇದ್ದಾರಲ್ವ, ಅದು ಸರಿಯಾದ ಉತ್ತರ. 10ನೆಯ ಪ್ರಶ್ನೆ ರಾಷ್ಟ್ರಕೂಟರು ಲಾಂಛನ ಡ್ಯಾಶ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಗರುಡ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಮ್ಯಾಜ್ ಆಫ್ ಫಾಲೋಯಿಂಗ್ ಅಂತೂ ಬಹಳ ಈಸಿಯಾಗಿ ಕೊಟ್ಟಿದ್ದಾರೆ ಮಕ್ಕಳೇ. ಯಾವುದದು ಹುಯನ್ ಸಾಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು
CUKI ಅಂತ ಇದೆಯಲ್ವ ಅದು ಸರಿಯಾದ ಉತ್ತರ. ಕೌಟಿಲ್ಯ ಅಂತ ಇದೆ, ಆಯಿತಾ. ಅರ್ಥಶಾಸ್ತ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಹರಿಸೇನೆ ಅಂತ ಇದೆ, ಇದಕ್ಕೆ ಅಲಹಾಬಾದ್ ಸ್ವಂಭ ಶಾಸನ ಅನ್ನುವಂಥದ್ದು ಸರಿ. ಹಾಲ ಅಂತ ಇದೆ, ಇದಕ್ಕೆ ಗತ ಸಪ್ತ ಸತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಿಕ್ರಮಾದಿತ್ಯ 4 ಅಂತ ಇದೆ, ವಿಕ್ರಮಾಂಕ ದೇವಚರಿತ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇದೇ ರೀತಿಯಾಗಿ ನಾವು ಈಗ ಪ್ರತಿಯೊಂದು ಕ್ವಶನ್ ವಿತ್ ಆನ್ಸರ್ ಹೇಳುತ್ತಾ ಹೋದರೆ ಬೆಳಗ್ಗೆ ಆಗುತ್ತೆ. ಈಗಾಗಲೇ 10 ನಿಮಿಷ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲರಿಗೆ ಕಳಿಸುವುದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಇದು ಇದೇ ವರ್ಷದ ಕ್ವಶನ್ ಪೇಪರ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಆಯಿತಾ. 100% ಇದೇ ಒಂದು ಎಲ್ಲ 3 ಅಂಕದ 4 ಅಂಕದ ಹಾಗೂ 5 ಅಂಕದ ಪ್ರಶ್ನೆಗಳು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ, ಹಾಗೂ ನಿಮ್ಮ ಯೂನಿಟ್ ಟೆಸ್ಟ್ ಹಾಗೂ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ನಮಗೆ ಕಳುಹಿಸಿ ಕೊಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್.